ನಾವಿವತ್ತು ಹಾಲುಮತ ಸಮಾಜದ ಮುಖಂಡರು ತಮ್ಮ ಮಾಧ್ಯಮದ ಮೂಲಕ ಆಗ್ರಹ ಮಾಡೋದೇನಂತಂದರೆ ಆಳಂದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ರವರು ಕುರುಬ ಸಮಾಜದ ಸುಮಾರು 37,000 ಮತಗಳನ್ನು ಪ್ರತಿ ಚುನಾವಣೆಯಲ್ಲಿ ಪಡೀತಾರೆ. ಸಿದ್ದರಾಮಯ್ಯನ ಆತ್ಮೀಯ ಗೆಳೆಯ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಒಂದು ತಾಲೂಕು ಪಂಚಾಯತ್ ಮೆಂಬರ್ ಮಾಡಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿಲ್ಲ, ಅಥವಾ TDBದು ಮಾಡಿಲ್ಲ, ಸೊಸೈಟಿ ನಿಗಮ ಮಂಡಳಿದು ಮಾಡಿಲ್ಲ, ಅಥವಾ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಸಹಿತ ಮಾಡಿಲ್ಲ, ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿ ಬರ್ತಕ್ಕಂಥ ಯಾವುದಾದ್ರೂ ನಾಮನಿರ್ದೇಶನ ವ್ಯಕ್ತಿಗಳನ್ನು ನೇಮಕ ಮಾಡುವಲ್ಲಿ ಕುರುಬ ಸಮಾಜಕ್ಕೆ ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಿದ್ದಾರೆ. ಅದಲ್ಲದೆ ಇವತ್ತು ಕನಕ ಭವನ ನಿರ್ಮಾಣದಲ್ಲಿ ಕೂಡ ಅಸಡ್ಡೆ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾವುದಾದ್ರೂ ಸರ್ಕಾರದ ಸೌಲಭ್ಯಗಳು ಹಾಲುಮತ ಸಮಾಜದವರು ಕೇಳಿಕ್ಕೆ ಹೋದರೆ ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಕುರುಬ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮೂಲಕ ಆಗ್ರಹ ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಆತ್ಮೀಯ ಗೆಳೆಯ, ನಾವು ಅವರು ಒಂದೇ ಸಲ ವಿಧಾನಸಭಾ ಪ್ರವೇಶ ಮಾಡಿದ್ದೀವಿ ಅಂಥೇಳಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಜನ ಸಿದ್ದರಾಮಯ್ಯನ ಪರವಾಗಿ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ, ಕೆಲವು ಜನ DK ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿಯ ಕುರ್ಚಿಗಾಗಿ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಅದರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ BR ಪಾಟೀಲರು ಕೂಡ ಇವತ್ತಿಗೂ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಮುಂದೆ ವೋಟ್ ಚೋರಿ ಅಂತ ಪ್ರಕರಣ ರಾಹುಲ್ ಗಾಂಧಿಯವ್ರದ್ದು ಇಡೀ ದೇಶಾದ್ಯಂತ ಹೇಳ್ತಾ ಇದ್ದಾರೆ. 272 ಜನ ಬುದ್ಧಿವಂತರು ರಾಹುಲ್ ಗಾಂಧಿಯವರಿಗೆ ಪತ್ರ ಬರೋದ್ರ ಬಗ್ಗೆ BR ಪಾಟೀಲ್ ಕೇಳಿದಾಗ ಅದರಿಂದ ಜಾರ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆನೂ ಅವರು ವೋಟ್ ಚೋರಿ ಬಗ್ಗೆ ನಿಲುವು ಸ್ಪಷ್ಟಪಡಿಸ್ಬೇಕು. ಆದ್ದರಿಂದ ತಮ್ಮ ಮಾಧ್ಯಮಗಳ ಮೂಲಕ ಈಗ ಆಗ್ರಹ ಏನು ಮಾಡ್ತೀವಿ ಅಂತಂದರೆ, ನೀವು ಸೈಲೆಂಟಾಗಿ ಇರೋದು ಬೇಡ, ಸುಮ್ಮನೆ ಇರೋದು ಬೇಡ, ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸ್ಬೇಕು. ಕುರುಬ ಸಮಾಜಕ್ಕೆ ಏನೇನು ಮಾಡಿದ್ದೀರಿ ನೀವು? ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ, ಟ್ರಿಬ್ಯುನಲ್ ಮೆಂಬರ್ ಇಲ್ಲ, DCC ಬ್ಯಾಂಕಿಂಗ್ ನಿರ್ದೇಶಕರಿಲ್ಲ, ಆಮೇಲೆ ಈ ಶುಗರ್ ಫ್ಯಾಕ್ಟ್ರಿದ ಡೈರೆಕ್ಟರ್ ನೇಮಕ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಶಾಸಕರಿಗೆ ಇರ್ತದೆ, APMC ಅಧ್ಯಕ್ಷ ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಇರ್ತದೆ. ಆದರೆ ಇವತ್ತಿಗೂ ಕೂಡ ನೀವು ಏನೂ ಮಾಡಿಲ್ಲ. ಯಾಕೆ ಇದು ಮಲ್ತಾಯಿ ಧೋರಣೆಯನ್ನು ಮಾಡ್ತಾಯಿದ್ದೀರಿ? ವೋಟ್ ಪಡೆಯುವಾಗ ಗೊತ್ತಿದೆ ನಮಗೆ, ಇಲ್ಲಿ ಮತದಾರರ ಸಂಖ್ಯೆ ಕುರುಬರು ಹೆಚ್ಚಿದ್ದಾರೆ, ಅವ್ರು ವೋಟ್ ಪಡೆದ್ರೆ ನಾನು ಆಯ್ಕೆ ಆಗ್ತೀನಿ ಅಂತ. ಈಗ ಸಿದ್ದರಾಮಯ್ಯ ಇರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾನೆ, ನಾನು ಗೆದ್ದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಒಂದು ಸೀಟ್ ಹೆಚ್ಚಾಗ್ತದೆ ಅನ್ನುವಂಥ ಭಾವನೆಯನ್ನು ಕುರುಬ ಸಮಾಜದಲ್ಲಿ ನೀವು ಮೂಡಿಸ್ತೀರಿ. ಆದರೆ ಗೆದ್ದು ಬಂದ ನಂತರ ಏನು ಮಾಡ್ತೀರಿ? ಕುರುಬ ಸಮಾಜಕ್ಕೆ ಸಿದ್ದರಾಮಯ್ಯನ ಹೆಸರು ಹೇಳಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ ಆಳಂದ ತಾಲೂಕಿನಾಗ, ಅಥವಾ ಸಿದ್ದರಾಮಯ್ಯನ ಹೆಸರು ಹೇಳಿದ್ರೆ ನಮ್ಗೆ ಸರ್ಕಾರ ಸವಲತ್ತುಗಳು ಸಿಗಲ್ಲ. ನೀವು ಸ್ವತಃ ಅವ್ರ ಹೆಸರಿನಲ್ಲಿ ಕುರುಬ ಸಮಾಜದ ಮತವನ್ನು ಪಡೆದೇನು ನೀವು ಆಯ್ಕೆಯಾಗಿರಿ. ಆ ಆಯ್ಕೆ ಅದಕ್ಕೆ ನಿಮ್ಗೆ ಓಟ್ ಚಲಾಯಿಸಿರ್ತಾರೆ ನಮ್ಮ ಸಮಾಜ. ಅದಕ್ಕೆ ನೀವು ಏನಾದರೂ ಕೂಲಿ ಕೊಟ್ಟಿದ್ರೆ ಇವತ್ತಿಗಾದರೂ? ಏನೂ ಕೊಟ್ಟಿಲ್ಲ. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಮಿಲಿಯನಿಯಮ್ ಸ್ಕೀಮ್ ಇರ್ಬೋದು, ಅಥವಾ ಈ ಉದ್ಯೋಗ ಖಾತ್ರಿದಾಗ ಇರ್ಬೋದು, ಅನೇಕ ಕಡೆ ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾಯಿದೆ. ಅದಕ್ಕಾಗಿ ತಾವೊಬ್ಬ ಶಾಸಕರಾಗಿ, ತಾಲೂಕಿನ ಶಾಸಕರಾಗಿ ನೀವು ನಮ್ಮ ಜನಾಂಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಗತಿ ಏನು? ನಿಮ್ಮನ್ನೇ ನಂಬಿ ನಮ್ಮ ಸಮಾಜ, ಕುರುಬ ಸಮಾಜ ಓಟ್ ಹಾಕ್ತಾರೆ. ಓಟ್ ಹಾಕಿದ ನಂತರ ನೀವೇನು ಮಾಡ್ತಾಯಿದ್ದೀರಿ? ಇವತ್ತು ನೀವು ಅನ್ಯಾಯ ಮಾಡ್ತಾಯಿದ್ದೀರಿ, ಅದು ಶೋಷಣೆ ಮಾಡ್ದಂಗೆ ಆಗ್ತಾಯಿದೆ. ಅದಕ್ಕೆ ನಮಗೆ ಹೊಟ್ಟೆ ತುಂಬಬೇಕಾದ್ರೆ ಸರ್ಕಾರದ ಸವಲತ್ತು ಸಿಗಬೇಕು. ನಮ್ಮ ಕುರುಬ ಸಮಾಜದ ಕಾರ್ಯಕರ್ತರು ಏನಿದ್ದಾರೆ, ನಿಮ್ಮ ಅತ್ಯಂತ ಸಮೀಪರವ್ರಿಗೆ ಮಾಡಿರಿ, ನಿಮ್ಮ ಆತ್ಮೀಯರವ್ರಿಗೆ ಮಾಡಿರಿ. ನಾವು ಇವ್ರಿಗೆ ಮಾಡಿರ್ಬೇಕಂತಿಲ್ಲ. ನಿಮ್ಗೆ ಯಾರು ಆತ್ಮೀಯರದಾರ, ನಿಮ್ಮ ಗೆಳೆಯರದಾರ, ಕುರುಬ ಸಮಾಜ ನಿಮ್ಮ ಪರವಾಗಿ ಯಾರು ಬಡದಾಡ್ತಾರೆ ಅವರಿಗಾದರೂ ಮಾಡಿರಿ ದಯಮಾಡಿ. ಸರ್, ನೀವೆಲ್ಲ ಮುಖಂಡರು ಸೇರಿ ಅವರಿಗೆ ಮೀಟ್ ಆಗಿದ್ದು ಭೇಟಿ ಆಗಿದ್ದಾರೆ? ಹಾಂ, ಭೇಟಿ ಆಗ್ಯಾದ್ರೆ ಸರ್, ಭೇಟಿ ಆಗಿದ್ದಾರೆ. ಅದೇ ಹೇಳ್ತಾರೆ, ಅಲ್ಲಿ ಹೋದ್ರೆ ನಮ್ಗೆ ಇದು ಸಿಗ್ತಾಯಿಲ್ಲ, ಮಾನ್ಯತೆ ಸಿಗ್ತಾಯಿಲ್ಲ, ಪೂರ್ತಿ ಕಿವ್ಯಾಗ ಹಾಕೊಳ್ಳಲ್ಲ ಅವರು, ನೋಡೋಣ ಅಂತ ಹೇಳ್ತಾರೆ, ದಿನಗಳು ಹೇಳ್ತಾರೆ, ಅಲೆದಾಡಿಸ್ತಾರೆ ಅನ್ನುವಂಥದ್ದು. ಹೋಗಿ ಭೇಟಿ ಆದರೂ ಮನದಾಳದ ಮಾತು ಸರ್ ಇದು. ಈಗ ಮುಂದಿನ ನಡೆ ನಿಮ್ಮದು ಏನದ? ಈಗ ಆಕ್ರೆ ಏನದು ಮುಂದಿನ ನಡೆ ಅಂತಂದರೆ, ಈಗ ಇನ್ನೂ 2.5 ವರ್ಷ ಅಧಿಕಾರದಲ್ಲಿ ಇರ್ತೀರಿ. ಆ 2.5 ವರ್ಷ ಅಧಿಕಾರದಾಗ ಇದ್ದಾಗ ನೀವು ಕುರುಬ ಸಮಾಜಕ್ಕೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡ್ರಿ, ಅದು ನಿಗಮ ಮಂಡಳಿದ ಅಧ್ಯಕ್ಷರ ಅಥವಾ ನಿರ್ದೇಶಕರಾಗಿ ಮಾಡಿರಿ. ಏನೇನು ಸಾಧ್ಯ ಅದ ಅದನ್ನು ನಿಮ್ಗೆ ಕೈಯಾಗ ಅಧಿಕಾರ ಅದ. ನಮ್ಗೆ ಏನು ರಾಜಕೀಯ ಒಂದು ಹಕ್ಕುಗಳು ಬೇಕು, ಅದನ್ನು ಸಮಾಜ ಏನು ಮಾಡಬೇಕು ಕೊಡ್ರಿ.